ಇನ್ನು ಡಿಸಿಎಂ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ ಅವರು ಮಾತನಾಡಿದ್ದಾರೆ. ಡಿಸಿಎಂ ಸ್ಥಾನ ನೀಡದಕ್ಕೆ ಯಾವುದೇ ಅಸಮಾಧಾನ ಇಲ್ಲ ಎಂದಿದ್ದಾರೆ ಎಂಬಿ ಪಾಟೀಲ್ ಅವರು. ಬೃಹತ್ ಕೈಗಾರಿಕಾ ಸಚಿವರು ಡಿಸಿಎಂ ಸ್ಥಾನ ನೀಡಲು ಮಾನದಂಡಗಳಿರುತ್ತವೆ. ಪರಮೇಶ್ವರ್ ಅವರು ಹಿರಿಯರಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು, 8 ವರ್ಷ ಅವರು ಕೆಲಸ ಮಾಡಿದ್ದಾರೆ. ಅವರಿಗೆ ಡಿಸಿಎಂ ಹುದ್ದೆಯನ್ನು ಕೊಟ್ಟಿರುವುದು ನನಗೆ ಸಂತೋಷವೇ. ಇದು ಎಂಬಿ ಪಾಟೀಲ್ ಅವರ ಹೇಳಿಕೆ. ಡಿಸಿಎಂ ಸ್ಥಾನ ಕೈತಪ್ಪಿದ್ದರ ಬಗ್ಗೆ ಎಂಬಿ ಪಾಟೀಲ್ ಅವರಿಗೆ ಏನಾದರೂ ಬೇಸರ ಇದೆಯಾ, ತಮಗೆ ಸಿಕ್ಕಬೇಕಿತ್ತು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಕಾಯ್ತಿದ್ರಲ್ಲ, ಅದು ಹುಸಿ ಆಯ್ತಲ್ಲ, ಹಾಗಾಗಿ ಅಸಮಾಧಾನ ಏನಾದರೂ ಇದೆಯಾ ಅಂತ ಪ್ರಶ್ನೆ ಮಾಡಿದಾಗ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಎಂಬಿ ಪಾಟೀಲ್ ಹೇಳಿದ್ದಾರೆ. ಭಾಳ ಎಲ್ಲ ಇದನ್ನ ಸ್ವಲ್ಪ ಸಮಯ ತಗೋತದೆ, 1 ಮಂತ್ ಅಟ್ಲೀಸ್ಟ್ ವಿ ಶುಡ್ ರಿಕ್ವೈರ್. ಬಟ್ ಎಲ್ಲ ಕಡೆನೂ ಕೂಡ ಅವರು ಆಡಳಿತಕ್ಕೆ ಚುರುಕು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಇವತ್ತು ಆಫೀಸರ್ಸ್ನ ಡೆಸಿಗ್ನೇಟ್ ಮಾಡಿದ್ದಾರೆ, ಯಾವ ಇಲಾಖೆಗೆ ಎಲ್ಲನೂ ಕೂಡ ಹೇಗೆ ಮಾಡಬೇಕು ಅಂತೇಳಿ. ಅದು ಒಂದು ತಿಂಗಳಲ್ಲಿ ಒಂದೇ ವಾರದಲ್ಲಿ ನೀವು ಎಲ್ಲನೂ ಕೂಡ ಅಪೇಕ್ಷೆ ಮಾಡೋಕ್ಕಾಗೋದಲ್ಲ. ಅದು ಹಾಗೇನೂ ಕೂಡ ಒಂದು ವಾರದಲ್ಲಿ ಸಾಕಷ್ಟು ಇವತ್ತು ಅವರು ಮುಖ್ಯಮಂತ್ರಿಗಳು ಆಡಳಿತಕ್ಕೆ ಚುರುಕು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರ ವಿಚಾರದಲ್ಲಿ ಏನೇ ಅಂಥದ್ದು ಇದ್ದರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಿದೆ, AICC ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯನವರು, ಆಮೇಲೆ ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳು ಸುರ್ಜೇವಾಲ ಅವರು ಎಲ್ಲರೂ ಅದನ್ನು ಬಗೆಹರಿಸ್ತಾರೆ. ಅಂಥದ್ದೇನಾದರೂ ಇದ್ದರೆ ಬಹುಶಃ ನನಗನ್ನಿಸ್ತದೆ ಅಂಥದ್ದು ಯಾವುದೂ ಕೂಡ ಇಲ್ಲ. ಅಲ್ಲ ಸರ್, ಬೆಂಗಳೂರು ಉಸ್ತುವಾರಿಲಿ ಅದು ನೋಟ್ ಇದನ್ನೇ ಮಾಡಿದ್ದಾರೆ ಸರ್, ಆರ್ಡ್ರಲ್ಲಿ BMRDL ಸೇರಿಸಿಲ್ಲ. ಅದು ನೋಡಿ ಅದನ್ನು ಪಕ್ಷ ಬಗೆಹರಿಸ್ತದೆ. ಅದಂಥದ್ದು ಯಾವುದೂ ಇದ್ರೂ ಕೂಡ ಅವ್ರು ಏನಾದ್ರು ಹೇಳಿದಾರಾ ಕೃಷ್ಣ ಬೈರೇಗೌಡರು? ಯಾವುದೂ ಇಲ್ಲ, ಪಕ್ಷ ಎಲ್ಲವನ್ನು ಬಗೆಹರಿಸ್ತಾರೆ. ರಾಮಲಿಂಗ ರೆಡ್ಡಿ ಅವ್ರದ್ದು ಹಾಗೆ ಮಾಡಿದ್ರಿ, ಬಗೆಹರಿತಲ್ಲ ಈಗ. ಓಕೆ ಆಯ್ತು, ಬಗೆಹರಿತಲ್ಲ. ಕೃಷ್ಣ ಬೈರೇಗೌಡರ ವಿಚಾರದಲ್ಲಿ ಏನೇ ಅಂಥದ್ದು ಇದ್ದರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಿದೆ, AICC ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯನವರು, ಆಮೇಲೆ ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳು ಸುರ್ಜೇವಾಲ ಅವರು ಎಲ್ಲರೂ ಅದನ್ನು ಬಗೆಹರಿಸ್ತಾರೆ. ಅಂಥದ್ದೇನಾದರೂ ಇದ್ದರೆ ಬಹುಶಃ ನನಗನ್ನಿಸ್ತದೆ ಅಂಥದ್ದು ಯಾವುದೂ ಕೂಡ ಇಲ್ಲ. ಅಲ್ಲ ಸರ್, ಬೆಂಗಳೂರು ಉಸ್ತುವಾರಿಲಿ ಅದು ನೋಟ್ ಇದನ್ನೇ ಮಾಡಿದ್ದಾರೆ ಸರ್, ಆರ್ಡ್ರಲ್ಲಿ BMRDL ಸೇರಿಸಿಲ್ಲ. ಅದು ನೋಡಿ ಅದನ್ನು ಪಕ್ಷ ಬಗೆಹರಿಸ್ತದೆ. ಅದಂಥದ್ದು ಯಾವುದೂ ಇದ್ರೂ ಕೂಡ ಅವ್ರು ಏನಾದ್ರು ಹೇಳಿದಾರಾ ಕೃಷ್ಣ ಬೈರೇಗೌಡರು? ಯಾವುದೂ ಇಲ್ಲ, ಪಕ್ಷ ಎಲ್ಲವನ್ನು ಬಗೆಹರಿಸ್ತಾರೆ. ರಾಮಲಿಂಗ ರೆಡ್ಡಿ ಅವ್ರದ್ದು ಹಾಗೆ ಮಾಡಿದ್ರಿ, ಬಗೆಹರಿತಲ್ಲ ಈಗ. ಓಕೆ